ಇಟ್ಸ್ ನಾಟ್ ದಟ್ ಅದೊಂದು ಪಾತ್ರ, ಅದು ಬರವಣಿಗೆಯಲ್ಲೇ ಆ ಒಂದು ಪಾತ್ರ ಇದೆ. ನನಗೆ ಏನ್ ಸರ್, ನಾನು ಇಲ್ಲಿ ಕಾಂಪಿಟೇಷನ್ ಮಾಡಕ್ ಬಂದಿಲ್ಲ ಸರ್, ಯಾರ ಜೊತೆನೂ ಕಾಂಪಿಟೇಷನ್ ಇಲ್ಲ. ನಾವು ಸಿನಿಮಾ ಮಾಡ್ತಾ ಇದೀವಿ ಅಂಡ್ ನಾನು ಟೆಕ್ನಿಷಿಯನ್. ಫಸ್ಟ್ ನನಗೂ ಗೊತ್ತು ಒಬ್ಬ ಮನುಷ್ಯ ಒಂದು ಸಿನಿಮಾ ಮಾಡೋದಕ್ಕೆ ಎಷ್ಟು ಶ್ರಮ ಪಡ್ತಾನೆ, ಎಷ್ಟು ಬದುಕುಗಳು ಅದರಲ್ಲಿ ಇನ್ವಾಲ್ವ್ ಆಗಿದೆ ಅಂತ. ನನ್ನ ಒಬ್ಬನ ಜೀವನ, ನಂದೇನೋ ಹೆಸರು, ನಂದೇನೋ ಕಾಂಪಿಟೇಷನ್, ಇದ್ರಲ್ಲಿ ನಾನು ಒಪ್ಪಿಗೇನೂ ಇಲ್ಲ, ಇದನ್ನ ನಾನು ಸಮ್ಮತಿನೂ ಕೊಡಲ್ಲ. ಇದು ನನಗೆ ಸಿನಿಮಾ ಇಸ್ ಮಚ್ ಬಿಗರ್ ದೆನ್ ಮೀ ಸರ್. ನನ್ನ ಹೆಸರು ಹಾಕಿಲ್ಲ, ನಂದು ಏನು ಹಾಕಿಲ್ಲ ಅಂದ್ರೂ ಕೂಡ ಯಾರು ಬರಲ್ಲ ನನ್ನ ಕಡೆಯಿಂದ. ಗ್ಯಾರಂಟಿ ಮುಂದಿನ ಸಿನಿಮಾಗಳಲ್ಲಿ ಗ್ಯಾರಂಟಿ ಯಾರು ಬರಲ್ಲ, ಯಾಕಂದ್ರೆ ಸಿನಿಮಾ ದೊಡ್ಡದು, ನಾವು ಅದನ್ನು ಕಲ್ತವ್ರು. ಐ ಥಿಂಕ್ ಇಟ್ಸ್ ವೆರಿ ಅನ್ಫಾರ್ಚುನೇಟ್ ದಟ್ ವಿ ಆರ್ ಸ್ಪೀಕಿಂಗ್ ಅಬೌಟ್ ದಿಸ್. ಒಬ್ಬ ಕುಂದಾಪುರದಿಂದ 9ನೇ ಕ್ಲಾಸಲ್ಲಿ ಮನೆ ಬಿಟ್ಟು ಓಡ್ ಬಂದು ಇವತ್ತೊಂದು ಇಷ್ಟು ದೊಡ್ಡ ಸಿನಿಮಾ ಮಾಡಿ, ಅಂಡ್ ವಿ ಆರ್ ಸ್ಪೀಕಿಂಗ್ ಅಬೌಟ್ ಅದರ ಕ್ವಾಲಿಟಿ. ನೋಡಿ ಸರ್, ಇಡೀ ಇಂಡಿಯಾ ನೋಡುವಂತ ಒಂದು ಸಿನಿಮಾ ಮಾಡಿ ನಾವು ಮಾತಾಡ್ತಾ ಇರುವಂತ ಇಶ್ಯೂ ಇದಾಗಿದೆ ಅನ್ನೋದಿಲ್ಲ. ಇಟ್ಸ್ ಸೋ ಸ್ಯಾಡ್, ಇಟ್ಸ್ ಸೋ ಸ್ಯಾಡ್. ಅವ್ರ ಹತ್ರ ಅವ್ರೇನಾದ್ರು ಸಿಟ್ಟಿಲ್ಲ ಅಂದ್ರೆ ನಾನು ಒಂದ್ಸಲ ಕೂತ್ಕೊಂಡು ಅವ್ರ ಜೊತೆ ಮಾತಾಡಬೇಕು. ಅಂದ್ರೆ ಮನುಷ್ಯರ ತರ ಮಾತಾಡಿದ್ರೆ ಮಾತ್ರ, ಮನುಷ್ಯತ್ವ ಇಂಪಾರ್ಟೆಂಟ್. ಆಗ ಮಾತಾಡಿದ್ರೆ ನಾವು ಮಾತಾಡ್ಬೋದೋ ಏನೋ. ಯಾಕಂದ್ರೆ ದಿಸ್ ಇಸ್ ಸೋ ಸ್ಯಾಡ್, ದಿಸ್ ಇಸ್ ಸೋ ಸ್ಯಾಡ್. ಸರ್ ಏನ್ ಸರ್ ಕಾಂಪಿಟೇಷನ್? ಯಾವ ಕಾಂಪಿಟೇಷನ್ ಹೇಳಿ? ನಂದೊಬ್ಬಂದ ಸಿನಿಮಾ ಸರ್. ಬರ್ತೀನಿ. I think we'll take the media questions, I guess. Yes. Sir, also before taking the media question, ಟ್ರೈಲರ್ ಅಲ್ಲಿ ಬಹಳ ಬೈದ್ರು ಕೂಡ ತುಂಬಾ ಇಷ್ಟ ಆಗುವಂತಹ ಪಾತ್ರ ನಮ್ಮ ಜಿಜಿ ಅವ್ರದ್ದು. ಅವ್ರಿಗೂ ಕೂಡ ಹಾರ್ಟಿ ವೆಲ್ಕಮ್. ಜಿಜಿನ ನೀವೆಲ್ಲರೂ ಕಿರುತೆರೆಯಲ್ಲಿ ನೋಡಿದಿರಾ, ಮೆಚ್ಚಿದ್ದೀರಾ, ಅವ್ರಿಗೆ ವೆಲ್ಕಮ್. ಹಾಗೇನೆ ಅರ್ಜುನ್ ಗೌಡ ಅವರಿದ್ದಾರೆ, ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಅಂಡ್ ವಿ ಹ್ಯಾವ್ ಶಿಥಿಲ್ ಪೂಜಾರಿ ಅವರು, ಅವ್ರಿಗೂ ಕೂಡ ಹಾರ್ಟಿ ವೆಲ್ಕಮ್. ಓಕೆ, ಸೊ ನಮ್ಮ ನಿರ್ದೇಶಕರು ಹೇಳಿದ ಹಾಗೆ ದ ಎಂಟೈರ್ ಟೀಮ್ ಇಸ್ ಹಿಯರ್. ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಇದ್ದಾರೆ. ಮಾಧ್ಯಮದವರ ಹತ್ರ ಏನೇ ಪ್ರಶ್ನೆ ಇದ್ದಲ್ಲಿ ನೀವು ಕೇಳಬಹುದು ಸರ್.